ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ದಿಢೀರಾಗಿ ಒಂದು ರುಚಿಯಾಗಿರುವಂತಹ ಲಾಡೂನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲಾಡೂನ. ಈ ಲಾಡೂನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹುರಿಗಡಲೆ ಹಾಗೆ ಪುಟಾಣಿ ಅಂತಲೇ ಹೇಳ್ಬೋದು, ಹಾಗೆಯೇ ಸಕ್ಕರೆ, ಗೋಡಂಬಿ, ತುಪ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು ಪುಟಾಣಿ ಅಂದರೆ ಹುರಿಗಡಲೆ, ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಡ್ರೈ ನಟ್ಸನ್ನು ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಪಿಸ್ತಾ, ಗೋಡಂಬಿ, ಆಮೇಲೆ ಬಾದಾಮ್ ಆಗಿರ್ಬೋದು ಹಾಕೋಬೋದು. ಬಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡು ಈ ರೀತಿ ಪೌಡರನ್ನು ಮಾಡ್ಕೋತಾ ಇದ್ದೀನಿ. ಇದು ಅಂತೂ ತುಂಬ ಸಖತ್ತಾಗಿರುತ್ತೆ ಲಾಡು. ನೋಡಿ, ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಬಾಣಲೆನ ಇಟ್ಕೊಂಡು ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ತುಪ್ಪನೂ ಬೇಡ ಈ ಲಾಡುಗೆ. ತುಂಬ ತುಪ್ಪ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ, ಯಾಕಂದರೆ ತುಂಬ ತುಪ್ಪ ಆಗಿಬಿಟ್ರೆ ಅದು ಲಾಡು ಕಟ್ಟೋಕ್ಕೆ ಚೆನ್ನಾಗಿ ಅನಿಸಲ್ಲ. ಎಷ್ಟು ಬೇಕೋ ಅಷ್ಟೇ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಬೇಗನೆ ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕರಗಿಬಿಟ್ರೆ ಸಾಕು. ಆವಾಗ ಇದನ್ನು ನಾವು ಹುರಿಗಡಲೆ ಪೌಡರನ್ನು ಹಾಕ್ಕೋಬೇಕು. ಈ ಲಾಡನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಹುರಿಗಡಲೆ ಅದು ಸೀದೋದ್ರೆ ಚೆನ್ನಾಗಿರಲ್ಲ ಲಾಡು ಕೂಡ. ಲೋ ಫ್ಲೇಮಲ್ಲಿಟ್ಟು ತುಂಬ ಹೊತ್ತನ್ನು ಬಿಸಿ ಮಾಡಬಾರ್ದು, ಅದು ಗಂಟು ಒಡೆಯವರೆಗೂ ಮಾತ್ರ ಇದನ್ನು ಗ್ಯಾಸ್ ಆನ್ ಇಟ್ಟು ಮಾಡ್ಕೊಳ್ಳಿ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ತುಪ್ಪದ ಜೊತೆ ಆವಾಗ ಗ್ಯಾಸ್ ಆಫ್ ಮಾಡಬೇಡಿ. ಆಫ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ಲ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗಿಬಿಡತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಗಂಟನ್ನು ಎಲ್ಲ ಒಡೆದುಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಬೇಕು. ಈಗ ಇದು ರೆಡಿ ಆಗಿದೆ ನೋಡಿ. ಈ ಥರ ಎಲ್ಲ ಗಂಟು ಹೊಡ್ಕೊಂಡು ಇದನ್ನು ತಣ್ಣಗಾಗಲ್ಲ ಬಿಡೋಣ. ನೀವು ಅದು ತುಂಬ ತಣ್ಣಗಾಗಲು ಬಿಟ್ಟಾಗಲೂ ಕೂಡ ಅದನ್ನು ಚೆನ್ನಾಗಿ ಉಂಡೆ ಲಾಡೂನ ಕಟ್ಬೋದು. ಬೇಗನೆ ಲಾಡು ಕಟ್ಟಬೇಕಂತೇನಿಲ್ಲ, ನೀವು ಎಷ್ಟೊತ್ತವರೆಗೂ ಅದನ್ನು ತಣ್ಣಗಾಗಲು ಬಿಟ್ಟು ಅದನ್ನು ಲಾಡು ಮಾಡ್ಬೋದು. ಆ ಥರ ಈಸಿಯಾಗೇ ಲಾಡು ಬರುತ್ತೆ. ಇಲ್ಲಿ ನಾನು ತಣ್ಣಗಾಗಲು ಬಿಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈಗ ತಣ್ಣಗಾಗಿದೆ ಇದು. ನಿಮಗೆ ಬೇಕಾದ ಸೈಜಲ್ಲಿ ನೀವು ಲಾಡೂನ ಕಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಈಗ ಬೇಸಿಗೆ ರಜೆ ಅಲ್ವಾ, ಹಾಗಾಗಿ ಮಕ್ಕಳು ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ದಿಢೀರಂತ ಈ ರೀತಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಈ ಥರ ಮಾಡಿಕೊಡ್ಬೋದು. ನೋಡಿ, ಇದು ಬೇಗನೆ ಆಗುತ್ತೆ, ರುಚಿಯಾಗಿರುತ್ತೆ ಮತ್ತು ಹೆಲ್ದಿನೂ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು. ನಿಮ್ಮ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ. ಬೇಸಿಗೆ ರಜೆಯಲ್ಲಿ ನೀವು ಯಾವ ರೀತಿ ರೆಸಿಪಿಗಳನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡ್ತಾ ಇರ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಆ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ. ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ನನಗೂ ಕೂಡ ಖುಷಿ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ. ಹಾಗೆ ಮಕ್ಕಳಿಗೆ ಹಾಗೆ ಲಾಡು ಕಟ್ಕೊಟ್ರೆ ತಿನ್ನಲ್ಲ, ಅದಕ್ಕೆ ಡೆಕೋರೇಷನ್ ಮಾಡಿದ್ರು ಇನ್ನೂ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮೇಲ್ಗಡೆ ನಾನು ಇಲ್ಲಿ ಡ್ರೈ ಒಣ ದ್ರಾಕ್ಷಿ ಅಂತ ಹೇಳ್ತಾರಲ್ವ, ಅದನ್ನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಬೇಕಾದರೆ ನೀವು ಗೋಡಂಬಿ, ಪಿಸ್ತಾಗಳನ್ನು ಡೆಕೋರೇಷನ್ ಮಾಡಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಎಂಜಾಯ್ ಮಾಡಿ, ಹಾಗೆ ಬೇಸಿಗೆ ರಜೆಯಲ್ಲಿ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ತಿಂತಾರೆ. ಹಾಗೆ ನಮಗೂ ಮಾಡಿಕೊಡೋದು ಒಂದು ರೀತಿ ಏನೋ ಖುಷಿ ಅನಿಸುತ್ತೆ. ಮನೇಲೇ ಇರ್ತಾರಲ್ವ, ಅವರು ಏನೋ ಒಂದು ಕೇಳ್ತಾ ಇರ್ತಾರೆ, ನಾವು ಏನಾದರೂ ಒಂದು ಮಾಡ್ತಾನೇ ಇರ್ತೀವಿ. ನಮಗೂ ಖುಷಿ, ಮಕ್ಕಳು ಈ ಥರ ಕೇಳಿದಾಗ ಮಾಡಿಕೊಡೋದು ನಮಗೂ ಒಂಥರ ಏನೋ ಹೊಸದನ್ನು ಕಲಿತಂಗೆ, ಹೊಸದು ಕಲಿತು ಮಾಡೋದ್ರಲ್ಲಿ ಖುಷಿ ಇರುತ್ತಲ್ವ. ನೀವು ಈ ರೆಸಿಪಿನ
ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಯಾವ ರೀತಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್.